ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಬಾರ್ಬೆಕ್ಯೂ ನೇಷನ್ ಅನ್ನೋ ಕಂಪನಿ IPOಗೆ ಹೋಗ್ತಿದೆ. ಈ ಚೈನ್ ಆಫ್ ರೆಸ್ಟೋರೆಂಟ್ ಇದೆಯಲ್ಲ, ಅನ್ಲಿಮಿಟೆಡ್ ಫುಡ್ ಅನ್ನೋ ಕಾರಣಕ್ಕಾಗಿನೇ ಫೇಮಸ್ ಆದಂತಹ ಒಂದು ಬ್ರ್ಯಾಂಡ್. ಇತ್ತೀಚೆಗಷ್ಟೇ ಬಹುಶಃ 2017ರಲ್ಲೊಮ್ಮೆ ಪ್ರಯತ್ನ ಪಟ್ಟಿತ್ತು. ಆಗ ಸಮಸ್ಯೆ ಆಗಿ IPOಗೆ ಹೋಗೋದಕ್ಕಾಗಿರಲಿಲ್ಲ. ಈಗ ಎಲ್ಲವೂ ಕ್ಲಿಯರ್ ಆಗಿದೆ, IPOಗೆ ಹೋಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ ಹತ್ತತ್ರ 5 ಕಂಪನಿಗಳು 3,500 ಕೋಟಿಗೂ ಹೆಚ್ಚು ಕಲೆಕ್ಟ್ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಅಂಡ್ ಬಾರ್ಬೆಕ್ಯೂ ನೇಷನ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಜೊತೆಗೆ ರಾಕೇಶ್ ಜುಂಜುನ್ವಾಲಾ ಶೇರ್ಸ್ ಅನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸುದ್ದಿಯಲ್ಲಿರುವ ಎರಡನೇ ಕಂಪನಿ. ಇತ್ತೀಚೆಗೆ ಗೇಮಿಂಗ್ ಪ್ಲಾಟ್ಫಾರ್ಮ್ ನಜಾರಾ ಟೆಕ್ನಾಲಜೀಸ್ ಸಹ ಏನು IPOಗೆ ಹೋಯಿತು. ಅದು ಸಿಕ್ಕಾಪಟ್ಟೆ ಒಳ್ಳೆ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಿದೆ. ಅದರಲ್ಲಿ ಒಂದು ಫ್ಯಾಕ್ಟರ್ ಕೂಡ ರಾಕೇಶ್ ಜುಂಜುನ್ವಾಲಾ ಶೇರ್ಸ್ ಅನ್ನು ಹೊಂದಿದ್ದಾರೆ ಅನ್ನೋದು. ಆ ಕಾರಣದ ಮೇಲೆ ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳ ಅವರ ಥಾಟ್ ಪ್ರಾಸೆಸ್ಸೇ ಬೇರೆ ಥರ ಇರುತ್ತೆ. ಅವ್ರು ಯಾಕಾಗಿ ಇನ್ವೆಸ್ಟ್ ಮಾಡ್ತಾರೆ, ಏನು ಕತೆ, ಅದು ಆ್ಯಕ್ಚುಯಲ್ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಅನ್ನೋ ಥರ ಇರೋದಿಲ್ಲ. ಅದನ್ನು ಪಕ್ಕಕ್ಕಿಟ್ಟು ನಾವೀಗ ಬಾರ್ಬೆಕ್ಯೂ ನೇಷನ್ ಹೇಗಿದೆ, ಅದರ ಗ್ರೋತ್ ಅನ್ನೋದನ್ನು ಗಮನಿಸಬೇಕು. ಯಾವ ಕಾರಣಕ್ಕಾಗಿ IPOಗೆ ಹೋಗ್ತಿದ್ದಾರೆ, ಹೇಗೆ ಅವರು ಬಿಸ್ನೆಸ್ ಅನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಹೋಗ್ತಿದ್ದಾರೆ, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಪೇಜನ್ನು ಫಾಲೋ ಮಾಡಿ. ಬಾರ್ಬೆಕ್ಯೂ ನೇಷನ್ 2006ನೇ ಇಸವಿಯಲ್ಲಿ ಆರಂಭವಾದ ಒಂದು ಸಂಸ್ಥೆ ಇದು. ಈಗಾಗಲೇ ಟಾಸ್ಕ್ಯಾನೋ ರೆಸ್ಟೋರೆಂಟ್ ಹಾಗೆಯೇ UBQ ಅನ್ನೋ ರೆಸ್ಟೋರೆಂಟನ್ನು ಸಹ ಇವರು ನಡೆಸ್ತಾ ಇದ್ದಾರೆ. ಬಾರ್ಬೆಕ್ಯೂ ನೇಷನ್ನ ಮೊದಲ ರೆಸ್ಟೋರೆಂಟ್ ಆರಂಭ ಆಗಿದ್ದು 2008ರಲ್ಲಿ. 2019ರ ಕೊನೆಯವರೆಗೆ ನಾವು ನೋಡಿಕೊಂಡಾಗ 138 ಬಾರ್ಬೆಕ್ಯೂ ನೇಷನ್ನ ರೆಸ್ಟೋರೆಂಟ್ ಚೈನ್ಗಳು ಒಟ್ಟು 73 ನಗರಗಳಲ್ಲಿ ಭಾರತದಲ್ಲಿದೆ. ಪ್ರಮುಖವಾಗಿ ಬೆಂಗಳೂರು ಹಾಗೂ ಚೆನ್ನೈನಲ್ಲಿ ಹೆಚ್ಚಿಗೆ ಇವೆ. ಇನ್ನು ವಿದೇಶದಲ್ಲಿ ಒಟ್ಟು 7 ಬ್ರಾಂಚಸ್ ಇರುವುದರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಿಷ್ಟು ಬಾರ್ಬೆಕ್ಯೂ ನೇಷನ್ನ ಓವರ್ ವ್ಯೂ ಅಂತ ನಾವು ನೋಡಿದಾಗ. ಆದರೆ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಿದೆ, ಹೇಗೆ ನಡೀತಿದೆ ಈ ಸಂಸ್ಥೆ, ಯಾವ ಥರದ ಕಾಂಪಿಟೇಷನ್ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾದರೆ ಈ ಕಂಪನಿ ಇತ್ತೀಚೆಗೆ ಯಾವ ಥರ ಲಾಭ ಮಾಡಿಕೊಂಡು ಬರ್ತಿದೆ, ಅದರ ಗ್ರೋತ್ ಹೇಗಿದೆ ಅನ್ನೋದನ್ನು ಗಮನಿಸಿ ಬಿಡೋಣ. ಈ ಟೇಬಲ್ನಲ್ಲಿ ನೋಡಿದಾಗ ನೋಡಿ, 2017ರ ವಿತ್ತೀಯ ವರ್ಷದಲ್ಲಿ 39 ಮಿಲಿಯನ್ನಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇತ್ತು. ಇದು ಮಿಲಿಯನ್ಸ್ನಲ್ಲಿದೆ. 39.56 ಮಿಲಿಯನ್ ಅಂದರೆ 3,90,00,000 ಪ್ರಾಫಿಟ್ ಆಗಿತ್ತು. ಅರ್ನಿಂಗ್ಸ್ ಪರ್ ಶೇರ್ ₹3 ಯಾವಾಗ 2017ರ ವಿತ್ತೀಯ ವರ್ಷದಲ್ಲಿ. ಅದೇ ನೀವು ಇಲ್ಲಿ ವಾಪಸ್ ಬಂದು ನೋಡಿದಾಗ 2018ರಲ್ಲಿ ನೋಡಿದಾಗ 5,80,00,000 ಲಾಸ್ ಆಗಿತ್ತು. ಬ್ರಾಕೆಟ್ನಲ್ಲಿದೆ, ನಾವು ಗಮನಿಸ್ತಿದ್ದೀವಿ. 58 ಮಿಲಿಯನ್ ಅಂದರೆ 5,80,00,000 ಲಾಸ್. ಆದರೂ ಅರ್ನಿಂಗ್ಸ್ ಪರ್ ಶೇರ್ 2.14 ಇತ್ತು. ₹2.14 ಅಂತ ಇತ್ತು. 2019ರ ವಿತ್ತೀಯ ವರ್ಷದಲ್ಲಿ 38.3 ಕೋಟಿ ಅಂದರೆ 383 ಮಿಲಿಯನ್ ಲಾಸ್ ಆಗಿರೋದು, ಅದು 38.3 ಕೋಟಿಯಷ್ಟು ಲಾಸ್ ಆಗಿದೆ. ಅರ್ನಿಂಗ್ಸ್ ಪರ್ ಶೇರ್ ಲಾಸ್ ಆಗಿದೆ. ಪ್ರತಿ ಶೇರಿಗೆ ₹8.31 ಲಾಸ್ ಆಗಿದೆ. ಇನ್ನು 2019 ಅಲ್ಲಿವರೆಗೆ ನಾವು ನೋಡಿಕೊಂಡಾಗ 93 ಮಿಲಿಯನ್ ಅಂದರೆ 9,30,00,000 ಲಾಸ್ ಆಗಿದೆ. ಅರ್ನಿಂಗ್ಸ್ ಪರ್ ಶೇರ್ ₹3.35 ಲಾಸ್ ಆಗಿದೆ. ಪ್ರತಿ ಶೇರಿಗೆ ಆಗಿರುವ ನಷ್ಟ ಇದು. ಹಾಗಾದರೆ ನಾವು ಟೇಬಲ್ನಿಂದ ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದರೆ, ಪ್ರಾಫಿಟ್ಟು ಇಲ್ಲ, ಲಾಸಲ್ಲಿ ನಡೀತಿದೆ. ಅದನ್ನು ಬಿಟ್ಟು ಅರ್ನಿಂಗ್ಸ್ ಪರ್ ಶೇರು ಲಾಸಲ್ಲಿದೆ. ಆದರೆ ರೆವೆನ್ಯೂ ಚೆನ್ನಾಗಿ ಗ್ರೋತ್ ಆಗಿದೆ. ಇವರು ಇತ್ತೀಚೆಗೆ ಆಗಿರುವಂಥ ಲಾಸ್ಗಳು ಇವೆಲ್ಲ ಏನಿವೆ, ಇದನ್ನು ಮೇಂಟೆನೆನ್ಸ್ ಕಾಸ್ಟು ಅಥವಾ ಹೊಸದಾಗೆಲ್ಲೋ ಒಂದು ಕಡೆ ಮಳಿಗೆಗಳನ್ನು ಓಪನ್ ಮಾಡಿರ್ತಾರೆ, ಅದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರುತ್ತೆ, ಸೇಲ್ಸ್ ಪಿಕಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗಿರುತ್ತೆ, ಜೊತೆಗೆ ಅಡ್ವರ್ಟೈಸ್ಮೆಂಟ್ಗೆ ಅಂತ ಖರ್ಚು ಮಾಡಿರೋದು, ಈ ಥರದನ್ನೆಲ್ಲ ಕಾರಣಗಳನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಅರ್ನಿಂಗ್ಸ್ ಪರ್ ಶೇರ್ ಹಾಗೇನೆ ಪ್ರಾಫಿಟ್ ಇದು ತುಂಬಾನೇ ಮುಖ್ಯ ಹೂಡಿಕೆದಾರರಿಗೆ. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ DRHP ಡ್ರಾಫ್ಟ್ ರೆಡ್ ಹರ್ರಿಂಗ್ ಪ್ರಾಸ್ಪೆಕ್ಟಸ್, ಇದರಲ್ಲಿ ಕೆಲ ರಿಸ್ಕ್ಗಳ ಬಗ್ಗೆ ಕಂಪನಿನೇ ಹೇಳ್ಕೊಂಡಿದೆ. ಆ ರಿಸ್ಕ್ ಫ್ಯಾಕ್ಟರ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನೋಡಿ, ಕಂಪನಿ ಈ ಸೆಬಿಗೆ ಇದನ್ನು ಫೈಲ್ ಮಾಡೋ ಸಂದರ್ಭ, DRHPಯನ್ನು ಫೈಲ್ ಮಾಡುವಂಥ ಸಂದರ್ಭ ಇರೋ ಚಾಲೆಂಜಸ್ ಅನ್ನು ಹೇಳುತ್ತೆ. ಇಂಟರ್ನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ವೇಳೆ ಅವರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ, ಅವರು ಇವಾಗ 180 ಕೋಟಿಯಷ್ಟು IPO ಸಂಗ್ರಹಕ್ಕೆ ಹೋಗ್ತಿರೋದೇ ಬಿಸ್ನೆಸ್ ಅನ್ನು ವ್ಯಾಪಿಸೋದಕ್ಕೆ, ವಿಸ್ತರಿಸಿಕೊಳ್ಳೋದಕ್ಕೆ. ಸೊ ಅದಾಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ನ್ಯಾಷನಲ್ ಆ್ಯಂಟಿ ಪ್ರಾಫಿಟರಿಂಗ್ ಅಥಾರಿಟಿ ಏನಿದೆ, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅವರ ವತಿಯಿಂದ ಒಂದು ನೋಟಿಸ್ ಸಹ ಇಶ್ಯೂ ಆಗಿತ್ತು. ಒಂದು ವೇಳೆ ಇದರಲ್ಲಿ ಏನಾದರೂ ಅಡ್ವರ್ಸ್ ಡಿಸಿಷನ್ ಬಂತು ಅನ್ನೋದಾದರೆ, ಇವರ ವಿರುದ್ಧದ ಕಂಪನಿಯ ವಿರುದ್ಧದ ಯಾವುದಾದ್ರೂ ನಿರ್ಣಯ ಬಂತು ಅಂತಂದ್ರೆ ನಮ್ಮ ಬಿಸ್ನೆಸ್ಸಿಗೆ ಸಮಸ್ಯೆ ಆಗುತ್ತೆ ಅಂತ ಸ್ವತಃ ಬಾರ್ಬೆಕ್ಯೂ ನೇಷನ್ ಕಂಪನಿನೇ ಹೇಳ್ಕೊಂಡಿದೆ.
ಅದನ್ನು ಹೊರತುಪಡಿಸಿ ರೌಫ್ ಧನಾನಿ ಇವರು ಒನ್ ಆಫ್ ದ ಪ್ರಮೋಟರ್ಸ್ ಅಂಡ್ ಡೈರೆಕ್ಟರ್ಸ್. ಇವರ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗ್ ಈಗ ಜಾರಿಯಲ್ಲಿದೆ. ಒಂದು ವೇಳೆ ಅವರ ವಿರುದ್ಧ ಏನಾದರೂ ಕ್ರಮ ಅಂತ ಕೈಗೊಂಡಿದ್ದೆ ಆದರೆ ಕಂಪನಿಗೆ ಡೆಫಿನೆಟ್ಲಿ ಬ್ಯಾಡ್ ನೇಮ್ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಮತ್ತೆ ಇಲ್ಲಿ ಇನ್ನೂ ಬೇರೆ ಪ್ರಮೋಟರ್ಸ್ ಏನಿದ್ದಾರೆ, ಈ ಕಂಪನಿಯ ಪ್ರಮೋಟರ್ಸ್ ಇದ್ದಾರಲ್ಲ, ಇವರು ಕೆಲ ಗ್ರೂಪ್ಗಳಲ್ಲಿ ಅಂದರೆ ಈ ಕಂಪನಿ ಏನು ಮಾಡ್ತಿದ್ಯೋ ಅಂಥದ್ದೇ ಬಿಸ್ನೆಸ್ ಮಾಡೆಲ್ನಲ್ಲಿ ಅವರು ಷೇರುದಾರರಾಗಿರೋದಿದೆ. ಈಗ ನಾನೊಂದು ಹೋಟೆಲ್ ನಡೆಸ್ತಿದ್ದೀನಿ, ಇನ್ನೊಂದು ಯಾವುದೋ ಹೋಟೆಲ್ ಮೇಲೂ ನಾನು ಹೂಡಿಕೆ ಮಾಡಿರ್ತೀನಿ. ನಾನು ಹೋಟೆಲ್ ನಡೆಸ್ತಿದ್ದೀನಿ ಅನ್ಬೇಕಾದ್ರೆ ನನ್ನ ಆಪೋಸಿಟ್ ಒಂದು ಹೋಟೆಲ್ ಇದೆ ಅಂದರೆ ಅದು ನನ್ನ ಕಾಂಪಿಟೇಟರ್. ಸೊ ನನ್ನಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿ ಆ ಹೋಟೆಲ್ನಲ್ಲೂ ಹೂಡಿಕೆ ಮಾಡಿದರೆ ಹೇಗೆ ಹೇಳಿ? ಆ ಥರದ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕೈಂಡ್ ಆಫ್ ಸಿಚುವೇಶನ್ ಇಲ್ಲಿದೆ. ಜೊತೆಗೆ ಬಾರ್ಬೆಕ್ಯೂ ನೇಷನ್ನ ಏನು ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಆದರೆ ರೆವೆನ್ಯೂ ಇದೆಯಲ್ಲ, ರೆವೆನ್ಯೂನೂ ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ, ಆದರೆ ಪ್ರಾಫಿಟ್ ಇಳಿತಾ ಬರ್ತಿದೆ ಅನ್ನೋದನ್ನ DRHPನಲ್ಲಿ ಸ್ವತಃ ಈ ಕಂಪನಿ ಅಲ್ಲಿ ಮುಂದಿಟ್ಟಿದೆ. ಸೊ ಹೀಗಾಗಿ ಅವರು ಹೇಳ್ತಿದ್ದಾರೆ, ನಾವು ಗ್ಯಾರಂಟಿ ಕೊಡೋದಿಲ್ಲ, ಯಾವ ಕಂಪ್ನಿನೂ ಗ್ಯಾರಂಟಿ ಕೊಡೋದಿಲ್ಲ ನಿಮಗೆ. ಯಾವುದೇ ಕಂಪನಿ ಬಂದು ನೋಡಪ್ಪ ನನ್ನದೊಂದು ಕಂಪನಿ ಇದೆ, ನಾನು IPOಗೆ ಹೋಗ್ತಿದ್ದೀನಿ, ಇಷ್ಟು % ನಿಂಗೆ ಪ್ರಾಫಿಟ್ ಕೊಟ್ಬಿಡ್ತೀನಿ ಅಂತ ಯಾರೂ ಹೇಳೋದಿಲ್ಲ. ಸೊ ಹೀಗಾಗಿ ಅವರು ಅದನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಇನ್ನೊಂದು ಪ್ರಮುಖ ವಿಚಾರ ಇದೆ. 2017ರಲ್ಲಿ ನಾನು ಹೇಳಿದ್ನಲ್ಲ, ಪ್ರಯತ್ನ ಪಟ್ಟಿತ್ತು IPOಗೆ ಹೋಗೋದಕ್ಕೆ, ಆಗ ಅವರಿಗೆ ಸಾಧ್ಯ ಆಗಲಿಲ್ಲ. ಯಾಕೆ ನೋಡಿ, ವಯೋಲೇಷನ್ ಆಫ್ ಇನ್ಸೈಡರ್ ಟ್ರೇಡಿಂಗ್ ರೆಗ್ಯುಲೇಷನ್ಸ್. ಈಗ ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ಏನಾಗ್ಬಿಡುತ್ತೆ, ನಾನು ಒಂದು ಕಂಪನಿಯ ಭಾಗ, ಈ ಕಂಪನಿ IPOಗೆ ಹೋಗ್ತಾ ಇದೆ, ನಾನೇನು ಮಾಡಿಬಿಡ್ತೀನಿ, ನನಗೆ ಯಾವುದೋ ಒಂದು ಟಿಪ್ ಇರುತ್ತೆ, ಏನು ಮಾಡ್ತೀನಿ ನಾನು, ಫಾರ್ ಎಕ್ಸಾಂಪಲ್ ಈ ಕಂಪನಿ ಯಾವುದೋ ಒಂದು ಇನ್ನೊಂದು ಕಂಪನಿ ಜೊತೆಗೆ ಒಂದು ಅಗ್ರಿಮೆಂಟ್ಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳಿ. ನಾನು ಅವಾಗ ಏನು ಮಾಡ್ತೀನಿ ಅಂತ ಅಂದರೆ, ಸಾಲ ಸೋಲ ಮಾಡಿ ಸಿಕ್ಕಾಪಟ್ಟೆ ಶೇರ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಬಿಡ್ತೀನಿ. ಈ ಅಂಶ ಜನರಲ್ ಪಬ್ಲಿಕ್ಗೂ ಗೊತ್ತಾದರೆ ಜನರಲ್ ಪಬ್ಲಿಕ್ಕು ಅದನ್ನೇ ಮಾಡ್ತಾರೆ. ಆದರೆ ಈ ಇನ್ಫಾರ್ಮೇಷನ್ ಪಬ್ಲಿಕ್ಗೆ ಹೋಗೋ ಮುನ್ನ ಕಂಪನಿಯಲ್ಲಿರೋನು ಈ ವಿಚಾರವನ್ನು ತಿಳ್ಕೊಂಡು ಈ ಥರದ ಒಂದು ಕೃತಕ ಅಭಾವ ಸೃಷ್ಟಿಸುವಂಥ ಅಥವಾ ಒಂದು ಮಾಲ್ ಪ್ರಾಕ್ಟೀಸನ್ನು ಮಾಡ್ತಾರಲ್ಲ, ಇದನ್ನು ಇನ್ಸೈಡರ್ ಟ್ರೇಡಿಂಗ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಾ? ಯಾವುದೋ ಒಂದು ಊರಲ್ಲಿ ಒಂದು ಡ್ಯಾಮ್ ಬರುತ್ತೆ ಅಥವಾ ಒಂದು ಹೈವೇ ಬರುತ್ತೆ ಅಂತ ಅಂದ್ಕೊಳ್ಳಿ. ಅದರ ಬಗ್ಗೆ ಸರ್ಕಾರದಲ್ಲಿರೋ ಒಬ್ಬ ಮಿನಿಸ್ಟ್ರಿಗೆ ಮೊದಲೇ ಗೊತ್ತಿರುತ್ತೆ ಅಂದ್ಕೊಳ್ಳಿ. ಅದನ್ನ ಘೋಷಣೆ ಮಾಡೋ ಮುನ್ನ ಅಲ್ಲೊಂದು 5 ಹಳ್ಳಿನಲ್ಲಿ ಒಂದು 30-40 ಎಕರೆ ತಗೊಂಡ್ಬಿಟ್ರೆ ಆತ ಹೈವೇ ಎಲ್ಲೋಗುತ್ತೋ ಅಲ್ಲೇ, ಅವಾಗ ಆತನಿಗೆ ಸಿಕ್ಕಾಪಟ್ಟೆ ಲಾಭ ಬರುತ್ತಲ್ವಾ? ಸೊ ಇದೇ ಥರದ್ದೇ ಇಂಟರ್ನಲ್ ಟ್ರೇಡಿಂಗ್ ಅಂದರೆ ಪಬ್ಲಿಕ್ ಆಗೋ ಮುನ್ನ ಆ ಇನ್ಫಾರ್ಮೇಷನನ್ನು ಇಟ್ಕೊಂಡು ಯಾವುದೋ ಒಂದು ದುರ್ಲಾಭವನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಅಂತ. ಈ ಥರದ ವಯೋಲೇಷನ್ಸ್ ಆಗಿತ್ತು. ಹೀಗಾಗಿ ಅವರು ಅಪ್ಲಿಕೇಶನ್ ಅನ್ನು ಹಾಕಿದ್ರೂ ಸಹ ಅದರ ಆಕ್ಷನ್ಸ್ ಅನ್ನು ಕೈಗೊಳ್ಳೋ ಕಾರಣಕ್ಕಾಗಿ, ಅಂದರೆ ಅದರ ವಿರುದ್ಧದ ಕೆಲ ಕ್ರಮಗಳು ಬಾಕಿ ಇದ್ದ ಕಾರಣಕ್ಕಾಗಿ IPOಗೆ ಹೋಗೋದಕ್ಕೆ ಆಗಿರಲಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿ ನಾವು ಮುಂದೆ ಹೋಗಬೇಕಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು, ಎಷ್ಟು ಕೇಸ್ಗಳಿದ್ದಾವೆ ಅನ್ನೋದು. ಈ ಕಂಪನಿಯ ವಿರುದ್ಧ ಔಟ್ಸ್ಟ್ಯಾಂಡಿಂಗ್ ಲಿಟಿಗೇಷನ್ ಅಂದರೆ ಎಷ್ಟಿದೆ, ಇದು ಸಹ ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ನಲ್ಲಿ ಸಿಕ್ಕಿರುವ ಅಂಶಗಳನ್ನು ನಿಮ್ಮ ಮುಂದೆ ನಾನು ಇಡ್ತಿದ್ದೀನಿ. ನೋಡಿ, ಇಲ್ಲಿವರೆಗೆ ಒಟ್ಟು 13 ಬಾರಿ ಸ್ಟ್ಯಾಟ್ಯುಟರಿ ಹಾಗೆಯೇ ರೆಗ್ಯುಲೇಟರಿ ಅಥಾರಿಟೀಸ್ ಈ ಕಂಪನಿಯ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ಡೈರೆಕ್ಟ್ ಟ್ಯಾಕ್ಸ್ ಕೇಸಸ್ ಅಂದರೆ ಟ್ಯಾಕ್ಸ್ ಅನ್ನು ಕಟ್ಟುವಂಥ ಸಂದರ್ಭದಲ್ಲಿ ಎದುರಾಗುವಂಥ ಕೆಲ ಸವಾಲುಗಳು ಅಥವಾ ಏನೋ ತಪ್ಪುಗಳು ಇಂಥವಿರ್ತಾವಲ್ಲ, ಅವು ಒಟ್ಟು 8 ಕೇಸ್ಗಳಿದ್ದಾವೆ. ಅದರ ಮೊತ್ತ ಎಷ್ಟು ಗೊತ್ತಾ? 154.29 ಮಿಲಿಯನ್, ಅಂದರೆ 15,42,00,000 ಅಂದಾಜಿಗೆ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ನಾವು ನೋಡಿದ್ರೆ ಈ GST ರಿಲೇಟೆಡ್ ಈ ಥರದ್ದೇನಿರ್ತವೆ ಅಂಥದ್ದು 21 ಕೇಸ್ಗಳು ಬಾಕಿ ಇದೆ. ಒಟ್ಟು ಅವೆರಡೂ ಸೇರಿನೇ 29 ಕೇಸ್ಗಳು. ಜೊತೆಗೆ ಸ್ಟ್ಯಾಟ್ಯುಟರಿ ರೆಗ್ಯುಲೇಟರಿ ಅಥಾರಿಟೀಸ್ ಕೈಗೊಂಡಿರುವ ಕ್ರಮ 13. ಒಟ್ಟು ಇಷ್ಟಿದೆ. ಈ ಇಂಡೈರೆಕ್ಟ್ ಟ್ಯಾಕ್ಸ್ ಕೇಸಸ್ನ ಒಟ್ಟು ಮೊತ್ತ ಅಂತ ನಾವು ನೋಡಿಕೊಂಡಾಗ ಎಷ್ಟು ಮೊತ್ತದ ಸಮಸ್ಯೆ ಆಗಿದೆ ಅಂತಂದರೆ 172 ಮಿಲಿಯನ್, ಹತ್ತತ್ರ 17,20,00,000 ಬರುತ್ತೆ. ಅದನ್ನು ಬಿಟ್ಟು ಸಿವಿಲ್ ಕೇಸ್ಗಳು ಬೇರೆ ಬೇರೆ ಇನ್ನು 1-2 ಕೇಸ್ಗಳಿದ್ದಾವೆ. ಕ್ರಿಮಿನಲ್ ಕೇಸ್ಗಳು 2 ಇದ್ದಾವೆ ಅವರ ಪ್ರಮೋಟರ್ನ ವಿರುದ್ಧ. ಜೊತೆಗೆ ಅವರ ವಿರುದ್ಧನೂ ಸ್ಟ್ಯಾಟ್ಯುಟರಿ ಆಕ್ಷನ್ಸ್ ಒಟ್ಟು 14 ಬಾರಿ ಕೈಗೊಳ್ಳಲಾಗಿದೆ. ಡಿಸಿಪ್ಲಿನರಿ ಆಕ್ಷನ್ ಇದು ಸೆಬಿ ಕೈಗೊಂಡಿರುವಂಥ ಒಂದು ಆಕ್ಷನ್ಗಳು ಒಟ್ಟು 5 ವರ್ಷದಲ್ಲಿ SHL ವಿರುದ್ಧ 2 ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇಷ್ಟೆಲ್ಲವನ್ನು ಗಮನಿಸಿ ನೀವು ಡಿಸಿಷನ್ ಅನ್ನು ಕೈಗೊಳ್ಳಬಹುದು. ಹಾಗಾದರೆ ಯಾವತ್ತಿಂದ ಎಷ್ಟು ಒಂದು ಶೇರಿಗೆ ಅನ್ನೋದನ್ನು ನಾವು ಗಮನಿಸಿ ಬಿಡೋಣ. ನೋಡಿ, ಮಾರ್ಚ್ 24ನೇ ತಾರೀಕಿನಿಂದ ಮಾರ್ಚ್ 26ನೇ ತಾರೀಕಿನವರೆಗೆ ಒಟ್ಟು 3 ದಿನ ನಿಮಗೆ ಅವಕಾಶ ಇರುತ್ತೆ. ಇಲ್ಲಿ ನಿಮಗೆ ಮಿನಿಮಮ್ ಪ್ರೈಸ್ ಅಂತ ನಾವು ನೋಡಿದರೆ 498 ಬೇಸ್ ಪ್ರೈಸ್ ಒಂದು ಶೇರಿಗೆ. ಮ್ಯಾಕ್ಸಿಮಮ್ ಕಟ್ ಆಫ್ ಪ್ರೈಸ್ 500 ರೂಪಾಯಿ ಇದೆ. ನೀವು ಒಟ್ಟು 13 ಶೇರನ್ನು, ಒಂದು ಲಾಟನ್ನು ಕೊಂಡುಕೊಳ್ಬೇಕಾಗುತ್ತೆ. ನೀವು ಬಾರ್ಬೆಕ್ಯೂ ನೇಷನ್ನ ಬಗ್ಗೆ, ಅವರ ಕೆಲಸದ ಬಗ್ಗೆ, ಮುಂದೆ ಅವರಿಗೆ ಬರಬಹುದಾದ ಡಿಮಾಂಡ್ನ ಬಗ್ಗೆ ನಂಬಿಕೆ ಇದ್ದರೆ, ನೀವು ಒಂದು ವೇಳೆ ಹೂಡಿಕೆ ಮಾಡಬೇಕು ಅಂತ ಅಂದುಕೊಂಡ್ರೆ ಮಿನಿಮಮ್ ನೀವು
30 ಶೇರ್ಗಳನ್ನು ಕೊಂಡುಕೊಳ್ಬೇಕಾಗತ್ತೆ. ದಟ್ ಈಸ್ 1 ಲಾಟ್, ಅದು 15,000 ರೂಪಾಯಿ ಆಗುತ್ತೆ. ಇಲ್ಲ ನಾನು ಇನ್ನೂ ಎಕ್ಸ್ಟ್ರಾ ಕೊಂಡ್ಕೊಳ್ತೀನಿ ಅಂದರೆ ಮ್ಯಾಕ್ಸಿಮಮ್ ನೀವು 13 ಲಾಟ್ಗಳನ್ನು ಕೊಂಡುಕೊಳ್ಳಬಹುದು. 390 ಶೇರ್ ಆಗುತ್ತೆ, 1,95,000 ಆಗುತ್ತೆ. ಇನ್ನು ಅಲಾಟ್ಮೆಂಟ್ ಏಪ್ರಿಲ್ 1ನೇ ತಾರೀಕು. ಒಂದು ವೇಳೆ ನಿಮ್ಗೆ ಅಲಾಟ್ ಆಗಿಲ್ಲ ಅಂದರೆ 5ನೇ ತಾರೀಕು ರೀಫಂಡ್ ಆಗುತ್ತೆ. ಇದೆಲ್ಲವೂ ಆದಮೇಲೆ ನಿಮಗೆ ಅಲಾಟ್ ಆಗಿದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಶೇರ್ಗಳು ಕ್ರೆಡಿಟ್ ಆಗೋದು ಏಪ್ರಿಲ್ 6ನೇ ತಾರೀಕು. IPO ಲಿಸ್ಟಿಂಗ್ ಏಪ್ರಿಲ್ 7ನೇ ತಾರೀಕು ಆಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿ ಬಾರ್ಬೆಕ್ಯೂ ನೇಷನ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಗ್ರೋತ್ ಇರುತ್ತಪ್ಪ, ಚೆನ್ನಾಗಿ ಓಡುತ್ತೆ ಈ ಕಂಪನಿ ಅಂತ ಅನಿಸಿದ್ರೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಿಮ್ಮ ಅಂದಾಜಿನ ಪ್ರಕಾರ ಇನ್ನೊಮ್ಮೆ ಮಾಡಿ ನೀವು ನಿರ್ಣಯ ಕೈಗೊಳ್ಳಬಹುದು. ನೋಡಿ, ನಾವು ಈ ಹಿಂದೆ ಕೆಲ ಕಂಪನಿಗಳು IPOಗೆ ಹೋದ ಸಂದರ್ಭ, ಬರ್ಗರ್ ಕಿಂಗ್ IPOಗೆ ಹೋದಾಗ ಯಾರಿಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಬಟ್ ಉತ್ತಮ ಸಬ್ಸ್ಕ್ರಿಪ್ಷನ್ ಆಯಿತು, ಒಳ್ಳೆ ಲಿಸ್ಟಿಂಗ್ ಡೇ ಗೇನ್ಸ್ ಅನ್ನು ಕೊಡ್ತು. ಹಾಗೆಯೇ ಮಿಸಸ್ ಬೆಕ್ಟರ್ಸ್ IPO ಸಹ ಉತ್ತಮ ಗೇನ್ಸ್ ಅನ್ನು ಕೊಟ್ಟಿದ್ದಿತ್ತು. ಹೀಗೆ ಯಾವ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನಾವು ಕೆಲ ಅಂಶಗಳನ್ನು ಆಧರಿಸಿ ಹೇಳೋದಕ್ಕಾಗೋದಿಲ್ಲ. ಆದರೆ ಅವರೇ ಹೇಳ್ಕೊಂಡಿದ್ದಾರೆ ನಾವೇನು ಪ್ರಾಫಿಟ್ ಬಗ್ಗೆ ಗ್ಯಾರಂಟಿ ಮಾಡೋದಿಲ್ಲ ಅಂತ. ಕೆಲ ಫಿಸ್ಕಲ್ ಇಯರ್ಗಳಲ್ಲಿ ಅವರ ಪ್ರಾಫಿಟ್ ಲಾಸ್ನಲ್ಲಿ ಹೋಗ್ತಾ ಇರೋದಿದೆ, ಅರ್ನಿಂಗ್ಸ್ ಪರ್ ಶೇರ್ ಸಹ ಕುಸಿತಾ ಇದೆ. ಇದೆಲ್ಲವನ್ನು ಗಮನಿಸಿ ನೀವು ಕೈಗೊಳ್ಳಬೇಕು ನಿರ್ಣಯವನ್ನ. ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಇನ್ಯಾವುದೋ ಕಂಪನಿ ಇನ್ವೆಸ್ಟ್ ಮಾಡಿದೆ ಅನ್ನೋ ಕಾರಣಕ್ಕಾಗಿ ನಾವು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು IPO ಬಗ್ಗೆ ತಿಳ್ಕೊಳ್ಬೇಕಾ? ಯಾಕೆಂದರೆ ಈಗ 5-10 ನಿಮಿಷದಲ್ಲಿ ನಾವು ಮ್ಯಾಕ್ಸಿಮಮ್ ಒಂದು ಸಣ್ಣ ಅನಾಲಿಸಿಸ್ ಅನ್ನು ಕೊಡಬಹುದು. ಡಿಸಿಷನ್ ನಿಮಗೆ ಬಿಟ್ಟಿದ್ದೀವಿ. ಒಂದು ವೇಳೆ ನೀವು ಕಲಿಯೋ ಆಸಕ್ತಿ ಇದ್ರೆ ಅದಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತ ಕೇಳಿದರೆ ಇದೆ, ಕೋರ್ಸ್ ಇದೆ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಒಂದು IPOಗೆ ಹೋಗೋ ಕಂಪನಿ ಫಿಟ್ಟಾ ಅಲ್ವಾ? ನಾನು ಇದಕ್ಕೆ ಸಬ್ಸ್ಕ್ರೈಬ್ ಆಗಬೇಕಾ ಬೇಡವಾ? ಲಿಸ್ಟಿಂಗ್ ಡೇ ಗೇನ್ಸ್ ಕೊಡುತ್ತಾ ಇಲ್ವಾ? ಈ ಎಲ್ಲ ಅಂಶಗಳ ಬಗ್ಗೆ ಟೆಕ್ನಿಕಲಿ ನಾವು ಹೇಗೆ ತಿಳ್ಕೊಳ್ಬೇಕು? ಯಾವುದೋ ಸುಳ್ಳು ಸುದ್ದಿ ನಿಮಗೆ ಸಿಕ್ಕಾಪಟ್ಟೆ ಸಬ್ಸ್ಕ್ರಿಪ್ಷನ್ ಆಗೋ ಥರ ಮಾಡಿಬಿಡ್ಬಹುದು. ಯಾರೋ ದೊಡ್ಡ ಇನ್ವೆಸ್ಟರ್ ಇದ್ದಾರಪ್ಪ ಅನ್ನೋ ಕಾರಣಕ್ಕೆ ಸುದ್ದಿ ಆಗ್ಬಿಡ್ಬಹುದು. ನೋಡಿ, ರಾಕೇಶ್ ಜುಂಜುನ್ವಾಲಾ ಅವರ ಹೆಸರು ಕೇಳಿ ಬರ್ತಿದೆಯಲ್ಲ, ಹಾಗೆ ಇದೆಲ್ಲವನ್ನು ಹೊರತುಪಡಿಸಿ ಅವೆಲ್ಲ ಒಂಥರ ಮುಖವಾಡ ಇದ್ದಾಗೆ. ಆ ಮುಖವಾಡವನ್ನು ಪಕ್ಕಕ್ಕಿಟ್ಟು ಆ ಕಂಪನಿಯ ತಾಕತ್ತೇನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅನ್ನೋದಾದರೆ ಕೋರ್ಸ್ನಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ. ಸೊ ಚೆನ್ನಾಗಿ ತಿಳ್ಕೊಂಡವರು, IPO ಮಾರ್ಕೆಟ್ ಬಗ್ಗೆ ಕಲಿತವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಹೀಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ. IPO ಕೋರ್ಸನ್ನು ವಾಚ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ, ಅದರಿಂದ ಕಲಿಬೇಕು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿ. IPO ಅನ್ನೋ ರೆಫರಲ್ ಕೋಡನ್ನು ಬಳಸಿ ನೀವು ಕಲಿತು ಉತ್ತಮ IPOಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಸಬ್ಸ್ಕ್ರಿಪ್ಷನ್ನಿಂದ ನನಗೆ IPO ಬಗ್ಗೆ ಅಷ್ಟೇನಾ ಮಾಹಿತಿ ಸಿಗೋದು? ಇಲ್ಲ. ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಕ್ರೆಡಿಟ್ ಕಾರ್ಡ್, ನಿಮ್ಮ ಬಿಸ್ನೆಸ್ಸನ್ನು ಕಟ್ಟೋದು ಹೇಗೆ, ಕೃಷಿ, ಅಥವಾ ನೀವು ನಿಮ್ಮ ಕರಿಯರನ್ನು ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅಂದರೆ ನಾನು ಏನು ಮಾಡಬೇಕು, ಹೀಗೆ ಎಲ್ಲದರ ಬಗ್ಗೆನೂ ಡೀಟೇಲ್ಡ್ ಕೋರ್ಸ್ ಇದೆ. ಸೊ ಒಂದಕ್ಕೆ ಅಂತ ನೀವು ಸಬ್ಸ್ಕ್ರೈಬ್ ಆದರೂ ಹತ್ತತ್ರ 70ಕ್ಕೂ ಹೆಚ್ಚು ಕೋರ್ಸ್ಗಳು ಈ ಕ್ಷಣಕ್ಕೆ ಲಭ್ಯ. ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಕೋರ್ಸ್ಗಳು. ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. IPO ಅನ್ನೋ ರೆಫರಲ್ ಕೋಡನ್ನು ಬಳಸಿ ಸಬ್ಸ್ಕ್ರೈಬ್ ಆಗಿ 2,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿ. ಬುದ್ಧಿವಂತರಾಗಿ, ಶ್ರೀಮಂತರಾಗಿ.